ಒಬ್ಬ 8 ಕ್ಷೇತ್ರದ MP ಲೆಟ್ರ್ ಬರೆದ್ರೆ ಸೌಜನ್ಯಕ್ಕೆ ಕೂಡ ಪತ್ರ ವಾಪಸ್ ಬರೆಯೋದಿಲ್ಲ ಅಂದರೆ ಇವರೆಲ್ಲ ಆಡಳಿತ ಮಾಡ್ತಾರೆ. ಏಕೆಂದರೆ ಕರ್ನಾಟಕ ರಾಜ್ಯವನ್ನು ಹಾಳು ಮಾಡುವಂಥ ಕೆಲಸ ಮಾಡಿಬಿಟ್ಟಿದ್ದಾರೆ. ಇದೇನು ಹೇಳಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮವ್ರಿಗೆ SC/ST ಜನಾಂಗಕ್ಕೆ ಅನ್ಯಾಯ ಮಾಡಿ ಅಂತನ. ಅಲ್ಲಿನ ಚರಿತ್ರೆ ಗೊತ್ತಾ? ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನಿತ್ತು ಆ ಜಾಗ ಅಂತ. ಗ್ರಾಮೀಣ ಪ್ರದೇಶದಲ್ಲಿ 3,000, ನಗರ ಪ್ರದೇಶಕ್ಕೆ 5,000. ಸರಿಯಾಗಿ ತಿಳ್ಕೊಳ್ಳಿ ನೀವು. 5,000 ರೂಪಾಯಿ ಕೊಡ್ತಾರೆ. ಸೊ ಅದು ಈಗಾಗಲೇ ಬಂದಿದ್ದರೆ ಈಗಲ ನಾವು ಅದನ್ನೆಲ್ಲ ಕೂಡ ಲೇಔಟ್ ಮಾಡೋದಕ್ಕೆ ಹೆಚ್ಚಿನ ಹಣ ಬೇಕಾಗ್ತದೆ. ಅದನ್ನು ಈ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು, ವಸತಿ ಇಲಾಖೆ ಕೊಡಬೇಕಾಗಿತ್ತು. ಅವ್ರು ಯಾವುದೂ ಕೊಟ್ಟಿಲ್ಲ ಇನ್ನೂ ಕೂಡ. ಪಾಪ ಇವ್ರು ಯಾರು ಕೂಡ ಪತ್ರಗಳು ಬರೆದ್ರೆ ಈ ಸರ್ಕಾರದಲ್ಲಿ ಯಾರು ಕೂಡ ಉತ್ತರ ಕೊಡಲ್ಲ. ಸಚಿವರಿಗೆ ಪತ್ರ ಬರೆದಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ, ನೀರಾವರಿ ವಿಷಯದಲ್ಲಿ ಬರೆದಿದ್ದೀನಿ, ಸಭೆ ಕರೀರಿ ಸಮಾಲೋಚನೆ ಮಾಡಬೇಕು ಅಂತ ಹೇಳಿದ್ದೀನಿ. ಯಾರಿಗೂ ಕೂಡ ಸಮಯ ಇಲ್ಲ. ಒಬ್ಬ 8 ಕ್ಷೇತ್ರದ MP ಲೆಟ್ರ್ ಬರೆದ್ರೆ ಸೌಜನ್ಯಕ್ಕೆ ಕೂಡ ಪತ್ರ ವಾಪಸ್ ಬರೆಯೋದಿಲ್ಲ ಅಂದರೆ ಇವರೆಲ್ಲ ಆಡಳಿತ ಮಾಡ್ತಾರೆ. ನಾನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ನಾನು ಎಷ್ಟು ಪತ್ರಗಳು ಬರೆದಿದ್ದೀನಿ ನಾನು MP ಆದಮೇಲೆ? ಯಾವುದಾದ್ರೂ ಒಂದಕ್ಕೆ ಉತ್ತರ ಬಂದಿದೆಯಾ? ಎಷ್ಟು ಸಚಿವರಿಗೆ ಪತ್ರ ಬರೆದಿದ್ದೀನಿ? ನಮ್ಮ ಕಾಲದಲ್ಲಿ ಹಿಂಗೆಲ್ಲ ನಾವು ಮಾಡಿಲ್ಲ. ಇವರುಗಳು ಬರೀ ನಮಗೆ ಟ್ರಾನ್ಸ್ಫರ್ ಕಳಿಸ್ತಾಯಿದ್ರು. ನಾನು ಒಂದು ಟ್ರಾನ್ಸ್ಫರ್ ನಿಮ್ಮ ಹತ್ರ ಕೇಳಿಲ್ಲ, ಒಂದು ಅನುದಾನ ಕೇಳಿಲ್ಲ. ಸಮಸ್ಯೆಗಳ ಬಗ್ಗೆ ನಾನು ಚರ್ಚೆ ಮಾಡಬೇಕು ಅಂದರೂ ನೀವು ಸಮಸ್ಯೆಗೆ ಸಮಯ ಕೊಡಲ್ಲ ಅಂತಂದರೆ ಇದು ಯಾವ ಆಡಳಿತ ರೀ? ಏಕೆಂದರೆ ಕರ್ನಾಟಕ ರಾಜ್ಯವನ್ನು ಹಾಳು ಮಾಡುವಂಥ ಕೆಲಸ ಮಾಡಿಬಿಟ್ಟಿದ್ದಾರೆ ಭಾಳಷ್ಟು. ಯಾವುದೇ ರೀತಿ ಈಗಾಗಲೇ ಅವರೇ ಏನು ಕಳೆದ ವರ್ಷ ನಾವು ಕಲೆಕ್ಟ್ ಮಾಡ್ತೀವಿ ಫಂಡ್ಸು ಅಂತ ಹೇಳಿದರು, ತೆರಿಗೆಯನ್ನು. ಆ ತೆರಿಗೆಯನ್ನೇ ಅವ್ರು ತುಂಬಿಸ್ಕೊಳ್ಳೋಕ್ಕಾಗಿಲ್ಲ. ಯಾವಾಗಲೂ ಕೂಡ ಬಡ್ಜೆಟ್ ಮಾಡುವಾಗೇನು ಇಷ್ಟು ಲಕ್ಷ ಕೋಟಿ ನಾವು ತೆರಿಗೆಯಿಂದ ನಾವು ವಸೂಲು ಮಾಡ್ತೀವಿ, ಅದಕ್ಕೆ ನಾವು ಪ್ರೋಗ್ರಾಮ್ಸನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ ತೆರಿಗೆಯನ್ನೇ ಅವರು ವಸೂಲಾತಿ ಆಗಿಲ್ಲ. ಸೊ ಹಾಗಾಗಿ ಅಲ್ಲಿ ಕೂಡ ಕಟ್ಟಾಗಿದೆ, ಡೆವಲಪ್ಮೆಂಟ್ ಕಟ್ಟಾಗಿದೆ. ಯಾವುದೇ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಪಾಪ SC/ST ಜನಾಂಗಕ್ಕೆ ಇಟ್ಟಿರ್ತಕ್ಕಂಥ ಅನುದಾನನ ಅದರಲ್ಲಿ ಬಳಕೆ ಮಾಡ್ಕೊಂಡು ಇವರು ಗ್ಯಾರಂಟೀಸ್ನ ಕೊಡ್ತಾರೆ. ಯಾವುದೇ ಅವ್ರಿಗೆ ಪ್ರಯೋಜನ ಆಗುವಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಕ್ಕೆ ಕೊಡಬೇಕು ಅಂದರೆ ಅವರು ವಿಶೇಷವಾಗಿ ಹಣ ಇಡೋದಲ್ಲ. SC/STಗೆ ಡೆವಲಪ್ಮೆಂಟ್ ಫಂಡ್ಗೆ ಇಟ್ಟಿರ್ತಕ್ಕಂಥ ಅನುದಾನದಲ್ಲಿ ಆ ಹಣದಲ್ಲಿ ತಗೊಂಡು ಅವರಿಗೆ ಕತ್ತರಿಯನ್ನು ಹಾಕುವಂಥ ಕೆಲಸ ಮಾಡ್ತಾರೆ. ಅಂಬೇಡ್ಕರ್ ಅವರಾದಮೇಲೆ ನಾವೇನೇ ಅನ್ನೋ ಥರ ಎಲ್ಲ ಹೇಳ್ತಾರೆ. ಇದೇನು ಹೇಳಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮವ್ರಿಗೆ SC/ST ಜನಾಂಗಕ್ಕೆ ಅನ್ಯಾಯ ಮಾಡಿ ಅಂತನ. ಸರ್, ನಿಮ್ಮ ಅವಧಿಯಲ್ಲೂ ರೋಪ್ ಬಗ್ಗೆ ಚರ್ಚೆ ಇತ್ತು, ಈ ಸರ್ಕಾರದ ಅವಧಿಯಲ್ಲೂ ಚರ್ಚೆ ಇದೆ. ಚರ್ಚೆ ಏನೂ ಇಲ್ಲ. ಅದನ್ನೆಲ್ಲ ಇವ್ರಿಗೆ ಇಂಟ್ರೆಸ್ಟ್ ಇರಬೇಕಾಗಿತ್ತು. ನಾವು ಭೂಮಿ ಪೂಜೆ ಕೂಡ ಮಾಡಿಬಿಟ್ವಿ. ಇವರು ಫಾಸ್ಟಾಗಿ ಫಂಡ್ಸು ಕೊಟ್ಟು ಮಾಡಿಬಿಟ್ಟಿದ್ರೆ ಆಗಿರೋದು. ಈಗ 1 by 1 ಏನಾಗ್ತಾಯಿದೆ, ಯಾರೋ ಒಬ್ಬರು ಪರಿಸರವಾದಿ ಅಂತ ಹೇಳ್ಬಿಟ್ಟು ಅವರೊಂದು ಕೇಸ್ ಹಾಕ್ತಾರೆ, ಅರಣ್ಯಕ್ಕೆ ಸಂಬಂಧಿಸಿರುವಂಥ ಕೇಸ್ ಹಾಕ್ತಾರೆ. ಇದನ್ನೆಲ್ಲ ಕೂಡ ಬಗೆಹರಿಸೋದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ಮೊದಲು ನಾನು ಮಾಡಬೇಕು ಈ ಯೋಜನೆ ಅಂತಂದರೆ ಹಲವಾರು ಅಡ್ಡಿ ಆತಂಕಗಳು ಬರ್ತಾಯಿದೆ ಆಡಳಿತ ನಡೆಸಬೇಕಾದ್ರೆ. ಒಂದು ಉದಾಹರಣೆ, ನಾನು ರಂಗಮಂದಿರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೆ. ಇವತ್ತೇನೋ ಹೆಸರು ರಂಗಮಂದಿರದಿಂದ ಕನ್ನಡ ಭವನ ಅಂತ ಇಡ್ತಾ ಇದ್ದಾರೆ. ಕನ್ನಡ ಭವನ ಬೇರೆ ಮಾಡಬೇಕಾಗಿತ್ತು ಅವರು. ಇದು ರಂಗ ಕಲಾವಿದರಿಗೋಸ್ಕರ ಅಂತ ನಾನು ಯೋಚನೆ ಮಾಡಿ ರಂಗಮಂದಿರ ಅಂತ ಇದಕ್ಕೆ ಹೆಸರನ್ನು ಇಟ್ಟಿದ್ದು. ಎಲ್ಲವೂ ಕೂಡ ದುರುದ್ದೇಶ. ಅಲ್ಲಿನ ಚರಿತ್ರೆ ಗೊತ್ತಾ? ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನಿತ್ತು ಆ ಜಾಗ ಅಂತ. ಆ ಕೇಸ್ ಸಾಲ್ವ್ ಮಾಡಿ ಹಲವಾರು ಜನ, ಮೊದಲು ಕುಸ್ತಿ ಜಾಗ ಅದು. ಅದಾದಮೇಲೆ ಬಸಪ್ಪನ ಛತ್ರದಲ್ಲಿ ಅನೇಕರು ಪಾಪ ಅಲ್ಲಿ ವಾಸ ಮಾಡ್ತಾಯಿದ್ರು. ಕೇಸ್ ಇತ್ತು, ಯಾರೋ ಒಬ್ಬ ಖಾಸಗಿ ಉದ್ಯಮಿ ಅದನ್ನು ಒಡೆದಾಕುವಂಥ ಸಂಚು ನಡೆದಿತ್ತು. ಆದರೆ ನಾನು ವೀರಪ್ಪ ಮೊಯ್ಲಿ ಅವ್ರನ್ನ ತಿಳ್ಕೊಳ್ತೀನಿ. ಅವತ್ತು ನನ್ನ ಜೊತೆ ಅವ್ರು ನಿಂತ್ಕೊಂಡು
ಕೇಂದ್ರದಲ್ಲಿ ಯಾರು ಮಾಡಿದ್ರು ಅವ್ರ ಹೆಸರು ಹೇಳಬೇಕು ನಾವು. ನನ್ನ ಜೊತೆಯಲ್ಲಿ ಅವರು ನಿಂತ್ಕೊಂಡು ನಾನು ಅವ್ರು ಸೇರಿ ಅವ್ರನ್ನೆಲ್ಲ ಅವ್ರಿಗೆ ಪರ್ಯಾಯವಾಗಿ ಕಂದವಾರದಲ್ಲಿ ಜಾಗ ಕೊಟ್ಟು ಅವ್ರಿಗೆ ಮನೆಗಳನ್ನು ಕಟ್ಟಿಸ್ಕೊಟ್ಟು ಸುಮಾರು 14-15 ಕೋಟಿ ರೂಪಾಯಿ ಯೋಜನೆಯನ್ನು ಅದನ್ನು ಮಾಡಿದ್ದೀವಿ. ಈಗ ಬಣ್ಣ ಒಂದು ಓಡಿಸ್ಬಿಟ್ಟು ಇನಾಗ್ರೇಷನ್ ಮಾಡ್ತಾರಂತೆ. ಈ ತಿಂಗಳು ಮುಂದಿನ ತಿಂಗಳು ಮಾಡ್ತಾರೆ. ಅದಕ್ಕೊಂದು ಹೆಸರೊಂದು ಚೇಂಜ್ ಮಾಡಿದ್ದಾರೆ, ಕನ್ನಡ ಭವನ. ಇದು ಇವರು ಉದ್ಧಾರ ಮಾಡೋದು.